ಬಿರಿಯಾನಿ ಖ್ಯಾತಿಯ ಮಾಂತೇಶ್ ಸರ್ ಇದ್ದಾರೆ. ಈ ಸಿನಿಮಾದ ಬಗ್ಗೆ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಸೋಣ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಮಹಾಂತೇಶ್. ನಾನು ಇಷ್ಟು ದಿನ ಪ್ರತಿ ಇಂಟ್ರ್ಯೂ ಕೊಡಬೇಕಾದಾಗೂ ಒಂದಿಷ್ಟು ಸ್ಟೈಲಿಶ್ ಬಟ್ಟೆ ಹಾಕ್ಕೊಂಡು ಸೋಫಾ ಮೇಲೆ ಕೂತ್ಕೊಂಡು ಎಲ್ಲ ಇಂಟ್ರ್ಯೂ ಕೊಡ್ತಿದ್ದೆ. ಇವತ್ತು ಇವ್ರು ಸೆಟ್ಟಿಗೆ ಬಂದುಬಿಟ್ಟಿದ್ದಾರೆ. ಸರ್ ನಿಮ್ಮ ಸಿನಿಮಾ ಪ್ರಮೋಷನ್ ಮಾಡೋಣ ಅಂತ ಫಸ್ಟ್ ಟೈಮು ವಿತ್ ಕ್ಯಾರೆಕ್ಟರ್ ಗೆಟಪಲ್ಲಿ ನಾನು ಇಂಟರ್ವ್ಯೂ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಕಮ್ಮಿಂಗ್. ನಮ್ಮ ಸೆಟ್ಟಿಗೆ ಬಂದಿದ್ದೀರಾ, ನೀವೆಲ್ಲ ಎಂಜಾಯ್ ಮಾಡ್ತಾಯಿದ್ದೀರಾ. ಎಸ್, ಧರಣಿ ನಮ್ಮ ಸಿನಿಮಾದ ಸಾಂಗ್ ಶೂಟ್ ನಡೀತಾ ಇದೆ. ಈ ಸಿನಿಮಾ ನಾವು ಒಂದು 65 ಡೇಸಿಂದ ಶೂಟ್ ಮಾಡ್ತಾಯಿದ್ವಿ ಆ್ಯಕ್ಚುಲಿ. ಬಟ್ ತುಂಬ ಅದ್ಭುತವಾಗಿ ಬಂದಿದೆ. ನಾನು ಇದರಲ್ಲಿ ಇಷ್ಟು ದಿನ ನನ್ನ ಪಾತ್ರಗಳು ವಿಭಿನ್ನ ಪಾತ್ರಗಳಲ್ಲಿ ನೋಡಿದ್ದಾರೆ ಆಡಿಯನ್ಸು. ಇದರಲ್ಲಿ ಫಸ್ಟ್ ಟೈಮು ಫಾರ್ ದ ಚೇಂಜ್ ಅಂದರೆ ಒಂದು ಕ್ಯಾರೆಕ್ಟರ್ ಡಿಸೈನನ್ನು ಎಂಜಾಯ್ ಮಾಡ್ತಾರೆ ಅಂತ ನಾನು ಪಟ್ಟಿರೋ ಖುಷಿನ ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಎಸ್, 100% ಫುಲ್ ಫ್ಲೆಡ್ಜು ಸಿನಿಮಾದಲ್ಲಿ ಹೀರೋ ಮನೋಜ್ ಅವರು, ನಾನು ಫುಲ್ ಫ್ಲೆಡ್ಜು ಸಿನಿಮಾ ಅಪ್ ಟು ಸ್ಟಾರ್ಟಿಂಗಿಂದ ಕ್ಲೈಮ್ಯಾಕ್ಸ್ವರೆಗೂ ಇಬ್ಬರು ಒಟ್ಟಿಗೆ ಇರ್ತೀವಿ. ಜೊತೆಗೆ ಇಲ್ಲಿ ಎಷ್ಟು ನಗಿಸ್ತಾ ನಾನೊಂದು ಪಾತ್ರ ನಿಭಾಯಿಸಿದ್ದೀನೋ ಅದೇ ಮಟ್ಟಕ್ಕೆ ಸೆಕೆಂಡ್ ಹಾಫಿಂದ ಬೇರೆ ರೀತಿ ಈ ಕ್ಯಾರೆಕ್ಟರ್ ಹೋಗುತ್ತೆ. ಸೊ ಹೀಗಾಗಿ ಈ ಸಿನಿಮಾದ ಮೇಲೆ ನನಗೆ ಅಪಾರವಾದ ಈ ಸಿನಿಮಾಗಿಂತ ನನ್ನ ಪಾತ್ರದ ಮೇಲೆ ತುಂಬ ಹೋಪ್ ಇದೆ. ಬಿಕಾಸ್ ಆ ಚೇಂಜ್ ಓವರ್ ಕ್ಯಾರೆಕ್ಟ್ರದ್ದು ಅದೆಲ್ಲ ನನಗೆ ಬಹಳ ಖುಷಿ ಕೊಟ್ಟಿದೆ. ಯಾಕೆಂದರೆ ಯೂಶ್ವಲಿ ನಾನು ಒಂದು ಪಾತ್ರ ಮಾಡಬೇಕಾದಾಗ ಜಾಲಿ ಮಾಡಿಕೊಂಡು ಒಂದಿಷ್ಟು ಪಾತ್ರಗಳು ಮಾಡಿದ್ದೀನಿ, ನೀವೆಲ್ಲ ನೋಡಿರ್ತೀರ. ಈ ಸಿನಿಮಾದಲ್ಲಿ ಒಂದು ಈ ಕ್ಯಾರೆಕ್ಟ್ರು ಶೇಡ್ಗಳು ತುಂಬ ಚೆನ್ನಾಗಿದೆ, ಅಲೆಗಳ ಥರ ಇದು ವೇರಿಯೇಷನ್ ತುಂಬ ಚೆನ್ನಾಗಿದೆ ಈ ಪಾತ್ರಕ್ಕೆ. ಸೊ ಅದು ತುಂಬ ನನಗೆ ಖುಷಿ ಕೊಟ್ಟಿದೆ. ಸರ್, ಅಂದರೆ ಹೀರೋ ಅವ್ರ ಬಗ್ಗೆ ಮತ್ತು ಈ ಕತೆ ಬಗ್ಗೆ, ನೇಟಿವಿಟಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸರ್, ಇದು 2010-8 ನಡೆಯುವಂಥ ಒಂದು ಕತೆ. ಈ ಕತೆ ಕಂಪ್ಲೀಟ್ಲಿ ಈ ಕೊಳ್ಳಿ ಪಂದ್ಯಾವಳಿ ಸುತ್ತಲೂ ನಡೆಯುವಂಥ ಒಂದು ಕತೆ. ಒಂದು ಹಳ್ಳಿ ಪ್ರದೇಶದಲ್ಲಿ ನಡೆಯುವಂಥ ಕತೆ, ಒಂದು ನೇಟಿವಿಟಿ ಕತೆ, ಆಮೇಲೆ ನಮ್ಮ ಮಣ್ಣಿನ ಕತೆ ಅಂತ ಹೇಳ್ಬೋದು. ಯಾಕಂದರೆ ನಾವು ಹಳ್ಳಿಯಿಂದ ಬಂದವರು. ನಮ್ಮೂರಲ್ಲಿ ಈ ಕೋಳಿ ಪಂದ್ಯ, ಟಗರು ಪಂದ್ಯ ಇವೆಲ್ಲ ಕಾಮನ್. ಆಮೇಲೆ ಈ ಎತ್ತಿನ ರೇಸ್ ಬಿಡೋದು ಇವೆಲ್ಲ ನಮ್ಮ ದೇಶಿ ಕ್ರೀಡೆಗಳು, ದೇಶಿ ಹಬ್ಬ ಆಚರಣೆಗಳಲ್ಲಿ ಬಳಸುವಂಥ ಗೇಮ್ಗಳು. ಸೊ ಈ ಒಂದು ಗೇಮನ್ನು ಇಟ್ಕೊಂಡು ಒಂದಿಷ್ಟು ಸುತ್ತಲೂ ಒಂದಿಷ್ಟು ಪಾತ್ರಗಳನ್ನ ಡೈರೆಕ್ಟ್ರು ಎಣೆದಿದ್ದಾರೆ. ಆ ಒಂದು ಹೋಲ್ ಕತೆ ತುಂಬ ಮಜವಾಗಿ ಬಂದಿದೆ. ಪ್ರತಿ ಹಳ್ಳಿ ಜನಗಳಿಗೂ ಕನೆಕ್ಟ್ ಆಗುವಂಥ ಕತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, 100%. ಇದು ಪ್ರತಿ ಹಳ್ಳಿಯವ್ರಿಗೆ ಆಮೇಲೆ ಸಿಟಿಯವ್ರಿಗೂ ಈ ಥರದೊಂದು ಗೇಮ್ ಇತ್ತ. ಈಗಿನ ಜನ್ರೇಷನ್ನವ್ರಿಗೆ ಈ ಕೋಳಿ ಪಂದ್ಯ ಅಂದ್ರೇನು, ಆ ಕತ್ತಿ ಹೇಗೆ ಕಟ್ತಾರೆ, ಸೊ ಆ ಕೋಳಿ ಜೊತೆ ಒಡನಾಟಗಳು ಹೆಂಗಿರುತ್ತೆ, ಅದು ಎಷ್ಟೋ ಜನಕ್ಕೆ ಇಲ್ಲಿ ಸಿಟಿ ಪೀಪಲ್ ಗೊತ್ತಿಲ್ಲ, ಹಳ್ಳಿಯವ್ರಿಗೆ ಗೊತ್ತಿರುತ್ತೆ. ಎಸ್, ಸೊ ಹೀಗಾಗಿ ಸಿಟಿಯವ್ರಿಗೂ ಕನೆಕ್ಟ್ ಆಗೋಂಥ ಕತೆ, ಆಲ್ಮೋಸ್ಟ್ ಎಲ್ಲ ವಿಭಾಗದವ್ರಿಗೂ ಕನೆಕ್ಟ್ ಆಗೋ ಕತೆ. ಮತ್ತು ಸರ್, ನಿಮ್ಮ ಪಾತ್ರದ ಬಗ್ಗೆ ಫುಲ್ ಫ್ಲೆಡ್ಜ್ ಇರ್ತೀರಾ. ಏನು ಕ್ಯಾರೆಕ್ಟ್ರು ಸರ್? ಅಂದರೆ ಸಪೋರ್ಟಿಂಗ್ ಕ್ಯಾರೆಕ್ಟ್ರಾ, ಹೀರೋಗೆ ಫ್ರೆಂಡ್ ಕ್ಯಾರೆಕ್ಟರ್, ಯಾವ ರೀತಿ ಸರ್? ಸರ್, ಇಲ್ಲಿ ಫ್ರೆಂಡ್ ಅಂತ ಹೇಳೋಕ್ಕಾಗಲ್ಲ, ಬ್ರದರ್ ಅಂತ ಹೇಳೋಕ್ಕಾಗಲ್ಲ, ಅವನ ಜೊತೆ ಅಪ್ಪನ ಸ್ಥಾನದಲ್ಲಿ ನಿಂತ್ಕೊಳ್ತಾನೆ ಅಂತ ಹೇಳೋಕ್ಕಾಗಲ್ಲ, ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಳ್ತಾನೆ ಅಂತ, ಎಲ್ಲದನ್ನು ಸೇರಿ ಈ ಪಾತ್ರ ನಿಭಾಯಿಸಿದ್ದೀನಿ. ಆ್ಯಸ್ ಎ ಫ್ರೆಂಡ್ ಆಗಿ, ಆ್ಯಸ್ ಎ ಬ್ರದರ್ ಆಗಿ. ಅದು ಮೀರಿದ್ದು ಈ ಅವನ ಮಧ್ಯೆ ಒಂದು ರಿಲೇಷನ್ಶಿಪ್ ಬಾಂಡಿಂಗು ಈ ಸಿನಿಮಾದಲ್ಲಿ ಇರುತ್ತೆ. ಸೊ ಹೀಗಾಗಿ ಅದೇ ಹೇಳಿದ್ನಲ್ಲ ಆವಾಗಲೇ, ಈ ಪಾತ್ರ ಅಷ್ಟು ಕನೆಕ್ಟ್ ಆಗುತ್ತೆ ನನಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಧರಣಿ, ಆದಷ್ಟು ಬೇಗ ನಾವು ಥಿಯೇಟ್ರಿಗೆ ಬರ್ತಾ ಇದ್ದೀವಿ. ನಿಮ್ಮನ್ನೆಲ್ಲರನ್ನೂ ರಂಜಿಸೋಕ್ಕೆ, ನಗ್ಸೋಕ್ಕೆ, ಅಳ್ಸೋಕ್ಕೆ ಎಲ್ಲನೂ ಸೇರಿಸಿ ಒಂದು ಒಳ್ಳೆ ಕಥೆನ ಎತ್ಕೊಂಡು ಬರ್ತಾ ಇದ್ದೀವಿ. ಧರಣಿ ಆಲ್ ಎಮೋಷನ್ ಪ್ಯಾಕೇಜ್ ಇರೋ ಸಿನಿಮಾ. ಎಲ್ಲರೂ ಸಪೋರ್ಟ್ ಮಾಡಿ. ಸದ್ಯದಲ್ಲೇ ಥಿಯೇಟ್ರಿಗೆ ಬರ್ತೀವಿ. ಥ್ಯಾಂಕ್ ಯು, ಲವ್ ಯು.